ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಅತಿಥಿಗಳೇ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನನ್ನ ಬಲಭಾಗದಿಂದ ನಮ್ಮೊಂದಿಗೆ ಇದ್ದಾರೆ ಮಹಿಳಾ ಹೋರಾಟಗಾರರಾದಂತಹ ಉಮಾದೇವಿ ಅವರು. ಮೇಡಮ್ ತಮಗೆ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಮಹಿಳಾ ಹೋರಾಟಗಾರರು ಸುಧಾ ಅವರು ಜಾಯ್ನ್ ಆಗಿದ್ದಾರೆ. ಸುಧಾ ಅವರೇ ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂತಹ ರಾಜುಗೌಡರು ಜಾಯ್ನ್ ಆಗಿದ್ದಾರೆ. ರಾಜುಗೌಡ್ರೆ ತಮಗೂ ಸ್ವಾಗತ. ಈ ಕಡೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಶ್ರೀಮಾನ್ ನಾಗರಾಜ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು, ರಘು ಅವರೇ ತಮಗೂ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಹೋರಾಟಗಾರರಿಂದಲೇ ಆರಂಭಿಸೋಣ. ಎಸ್ ಮೇಡಮ್ ತಾವು ಆಡಿಯೋನು ಕೇಳಿಸ್ಕೊಂಡ್ರಿ, ವಿಡಿಯೋನು ಕೇಳಿಸ್ಕೊಂಡ್ರಿ. ಆಡಿಯೋ ಮತ್ತು ವಿಡಿಯೋದಲ್ಲಿ ಮಹಿಳೆಯರು ಸ್ವ ಇಚ್ಛೆಯಿಂದಲೇ ಆತನ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಿದ್ದಾರೆ. ಆದ್ರೆ ಇದನ್ನ ಯಾರು ಶೂಟ್ ಮಾಡಿದ್ದಾರೆ ಗೊತ್ತಿಲ್ಲ. ಒಂದು ಹೆಣ್ಮಕ್ಳು ಏನಾದ್ರೂ ಹನಿ ಟ್ರ್ಯಾಪ್ ಮಾಡಿದ್ರೆ ಅದು ತಪ್ಪು. ಇಲ್ಲ ಅವ್ರಿಗೆ ಗೊತ್ತಾಗದೆ ಇರೋ ರೀತಿ ಆ ಒಂದು ಅದು ಕೂಡ ಪೊಲೀಸರ ಕೊಠಡಿಯಲ್ಲಿ ಒಂದು ಹಿಡನ್ ಕ್ಯಾಮ್ರಾ ಇಟ್ಟು ಇದನ್ನೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಸೊ ಇದು ಬಹಳಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ ಈತನನ್ನ ಕೆಡ್ಡಾಗೆ ಬೀಳ್ಸೋದಕ್ಕೆ. ಸೇಮ್ ಟೈಮ್ ಒಂದು ಕಾಮವನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಹಾದಿ ಬೀದಿಯಲ್ಲೆಲ್ಲ ಬಿದ್ದು ಒದ್ದಾಡೋ ತರ ಪೊಲೀಸ್ ಸ್ಟೇಷನ್ ಅಲ್ಲಿ, ಪೊಲೀಸ್ ಕಚೇರಿಯಲ್ಲಿ ಈತ ಕಾಮತೃಷ ತೀರಿಸ್ಕೊಳ್ತಾ ಇರೋದು. ಎಲ್ಲ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಏನು ಹೇಳ್ತಿರ್ತಾವು? ಅಲ್ಲ, ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? ನಾನೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಒಂದು ವ್ಯಕ್ತಿ, ದೊಡ್ಡ ವ್ಯಕ್ತಿ. ನನ್ನ ಮೇಲೆ ಯಾರ್ಯಾರು ಕಂಡಿದೆ ಒಂದು ಒಳ್ಳೇದು ಕೆಟ್ಟದೆಲ್ಲ ನಡೆದಿರುತ್ತೆ. ಒಂದು ನ್ಯಾಯ ಕೊಡ್ಸೋಕೆ ಹೋದರೆ ಕೆಲವರು ಶತ್ರುಗಳೆಲ್ಲ ಆಗಿರ್ತಾರೆ. ನಾನು ಹೆಂಗಿರ್ಬೇಕಂತ ಗೊತ್ತಿಲ್ಲ. ಫಸ್ಟು ಕರೆಕ್ಟಾಗಿ ಇದಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಅಧಿಕಾರಿಗಳು ಫಸ್ಟ್ ಅವ್ರು ಯೂನಿಫಾರ್ಮ್ ಬಿಚ್ಚಿಸ್ಬೇಕು. ಎಷ್ಟು ಮರ್ಯಾದೆಗಿಡುತ್ತೆ. ನಾವು ಇವತ್ತು ಅಷ್ಟೇ ಯಾವುದೋ ಒಂದು ಸ್ಟೇಷನ್ಗೆ ಹೋಗಿ ಬಂದೆ ಒಂದು ಹೆಣ್ಮಗು ನ್ಯಾಯ ಕೊಡ್ಸೋಕ್ಕೆ. ಆ ಬಾಗಿಲಿಗೆ ಹೋಗ್ತಾನೆ ಫಸ್ಟ್ ಅಪ್ಪ ಈ ಹೆಣ್ಮಗುಗೆ ಒಂದು ಒಳ್ಳೇದಾಗ್ಲಪ್ಪ ಅಂತ ಏನೋ ನಮ್ಗೆ ಅದೊಂಥರ ದೇವಸ್ಥಾನ ಅನ್ನೋ ಒಂದು ಯೋಚನೆ ಮಾಡ್ಕೊಂಡು ನಾನು ಕಾಲಿಡ್ತೀನಿ ಸ್ಟೇಷನ್ ಒಳಗಡೆ. ಇದೆಲ್ಲ ನೋಡ್ತಾ ಇದ್ದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ಲ ಯಾವ್ದಾರು ಒಂದು ಇದು ಎಷ್ಟು ಕೆಟ್ಟ ಪದ ಉಪಯೋಗಿಸ್ಬೇಕಾಗುತ್ತೆ ನಾವು ಈ ಥರ ಎಲ್ಲ ನೋಡಿ ಅಲ್ವಾ. ಹೋಗ್ಲಿ, ಅವ್ರು ಮಾತಾಡಿರೋ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. 3 ದೃಶ್ಯಾವಳಿ ಇದೆ, 3ರಲ್ಲಿ ಒಬ್ಬಳೇ ಇದ್ದಾಳ ಅಥವಾ ಬೇರೆ ಬೇರೆ ಇದ್ದಾರೋ ಗೊತ್ತಾಗ್ತಿಲ್ಲ. ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ಬೇರೆ ಬೇರೆಯವರಾಗಿದ್ದರೆ ಇವ್ರಿಗೆ ಹೆಣ್ಣು ಹುಚ್ಚಿದ್ದೆ ಅಂತ ಅನ್ಸುತ್ತೆ, ದೊಡ್ಡ ಕಾಮಕ ಅನ್ಸುತ್ತೆ. ಅದು ಯಾವ ಪುಣ್ಯಾತ್ಮ ಅವ್ರಿಗೆ ರಾಮಚಂದ್ರ ಅಂತ ಹೆಸರಿಟ್ರೋ ಅವ್ರಿಗೆ ನಾವು ಇನ್ನು ಕೈ ಎತ್ತಿ ಮುಗಿಬೇಕು. ನಿಜವಾಗ್ಲೂ ಹಂಗೆ ಅನ್ಸುತ್ತೆ, ಅಷ್ಟು ಕೆಟ್ಟದಾಗಿ ಇದೆ ನೋಡಿ. ಆ ವ್ಯಕ್ತಿಗೆ ಏನು ಅನಿಸ್ತಾನೆ ಇಲ್ಲ. ಇಷ್ಟೆಲ್ಲ ಆಗಿನ್ನೂ ಅದು ಯಾವಾಗ ನಡೆದಿದೆಯೋ ಗೊತ್ತಿಲ್ಲ, ಯಾವ ಉದ್ದೇಶಕ್ಕಾಗಿದ್ದಾರೋ ಗೊತ್ತಿಲ್ಲ. ಯಾರೇ ಏನೇ ಮಾಡಿದ್ರು ಇದು ಅವ್ರ ವೀಕ್ನೆಸ್ ಆಯ್ತಲ್ವಾ. ಒಬ್ಬ ಕರೆಕ್ಟ್ ಆಗಿರೋ ವ್ಯಕ್ತಿ ಒಂದು ಮಹಿಳೆ ಬಂದು ನಿಂತಾಗ ದೂರ ನಿಂತ್ಕೊಂಡು ಮಾತಾಡು ಅಂತಾರೆ, ಅಥವಾ ಇವಳು ಯಾಕೋ ತರಲೇ ಇದ್ದಾಳೆ ನೋಡ್ರಿ ಈಚೆ ಕೊಡ್ಸಿ ಅಂತಾರೆ ಅಲ್ವಾ. ನನಗೆ ಗೊತ್ತಿರಂಗೆ ಇವರೆಲ್ಲದಕ್ಕೂ ಒಂದು ಸಂತೋಷವಾಗಿ ವ್ಯಕ್ತಪಡಿಸ್ಕೊಂಡು ಅವ್ರ ಜೊತೆ ಅಷ್ಟು ಚೆನ್ನಾಗಿದ್ದಾರೆ ಅಂದರೆ ಇವ್ರದ್ದು ಹಿಂದೆ ಏನೇನು ನಡೆದಿದೆಯೋ ಏನೇನಿದೆಯೋ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಇವ್ರನ್ನ ಸಸ್ಪೆಂಡ್ ಮಾಡೋದು ಅದೆಲ್ಲ ಬೇಡ. ಫಸ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಾಕ್ಬಿಡ್ಬೇಕಿಂತವ್ರನ್ನ. 3 ತಿಂಗಳು ಬಿಡ್ತಾರೆ, ತಿರ್ಗಿ 4ನೇ ತಿಂಗಳು ಅದೇ ಜಾಗದಲ್ಲಿ ಇಲ್ಲ ಇನ್ನೊಂದು ಸ್ಟೇಷನ್ ಕೂತಿರ್ತಾರೆ. ರಿಟೈರ್ಮೆಂಟ್ ಈ ವ್ಯಕ್ತಿ ಹೆಂಗಿರ್ಬೇಕಂತ ಗೊತ್ತಿಲ್ವಾ? ಇವ್ರ ಮೇಲೆ ಅಕ್ಕ ತಂಗಿದಿರಿಲ್ವಾ? 2 ಹೆಂಡತಿ ಅಂತ ಎಲ್ಲ ಕೇಳಲ್ಪಟ್ಟೆ. 2 ಆಗಲಿ 4 ಆಗಲಿ ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ವಾ? ಇವ್ರಿಗೆ ಎಲ್ಲಿ ಹೆಂಗಿರ್ಬೇಕು ನಾನು ಹೋಗ್ತಿರೋ ಕೆಲಸ ಏನು ಅಂತ ಗೊತ್ತಾಗಲ್ವ ಇವ್ರಿಗೆ? ಇವಾಗ ಹೋಗಿ ಹೋಮ್ ಮಿನಿಸ್ಟರ್ಗೆ ಒಂದು ಕೊಡ್ಲಿ ಕಂಪ್ಲೇಂಟ್. ಅವ್ರು ಹೇಳಿದ್ರು ನಾವು ಅದನ್ನ ತನಿಖೆಗೆ ಬಿಟ್ಟಿದ್ದೀವಿ, ಮೊನ್ನೆ ಆಯ್ತಲ್ಲ. ಅಲ್ಲ, ಈಗ ಹೋಮ್ ಮಿನಿಸ್ಟ್ರು ಈ ತರ ಪೊಲೀಸ್ ಅಧಿಕಾರಿಗಳನ್ನ ನೋಡ್ರಪ್ಪ, ನಿಮ್ ಕಾಮ್ ಚಟಕ್ಕೆ ನೀವು ಆಫೀಸ್ನ ಬಳಸ್ಕೊಳ್ಳಿ, ನೀವು ಯೂನಿಫಾರ್ಮ್ ಹಾಕೊಂಡು ನಿಮ್ಗೆ ಏನ್ ಬೇಕಾದನ್ನ ಮಾಡ್ಕೊಳ್ಳಿ ಅಂತ ಯಾರು ಹೇಳ್ತಾರೆ ಮೇಡಮ್? ಈಗ ಹೋಮ್ ಮಿನಿಸ್ಟರ್ ಹೇಗೆ ಇದಕ್ಕೆ ಬಾಧ್ಯಸ್ಥರಾಗ್ತಾರೆ? ಡೆಫಿನೆಟ್ಲಿ ಈ ತರ ಏನೋ ಬಿಹೇವಿಯರಲ್ ಇದು ಏನೋ ಮಿಸ್ಚಿಫ್ಗೆ ಹೋಮ್ ಮಿನಿಸ್ಟರ್ ಹೆಂಗ್ ಕಾರಣಕರ್ತರಾಗ್ತಾರೆ. ಬಟ್ ಇಮಿಡಿಯೇಟ್ ಕ್ರಮ ತೆಗೆದುಕೊಳ್ಬೇಕು, ಅದು ಅವರ ಆದ್ಯ ಕರ್ತವ್ಯ. ಇಲ್ಲ, ತಗೊಳಕ್ ಹೇಳಿದೀವಿ ಅಷ್ಟೇ. ಅವ್ರ ಆನ್ಸರ್ ಎಲ್ಲಿಂದ ಎಲ್ಲಿಗೆ ಹೋದ್ರಿ. ನಾನು ಈ ನಡುವೆ ಅಂತ ಮೊನ್ನೆ ಎಲ್ಲ ನೋಡಿದ್ರೆ ಇನ್ಸಿಡೆಂಟ್ಸ್ಗಳು ಹೆಸರುಗಟ್ಟದ ಅದೊಂದು ಆಯ್ತಲ್ಲ, ಅದೆಲ್ಲ ನೋಡಿದೀವಿ ನಾವು. ಎಷ್ಟೊಂದು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಹೇಳಿದೀವ ತನಿಖೆ ಮಾಡ್ತಾರೆ, ಅದನ್ನ ನಾವು ತಗೊಳ್ಳಿ. ಇತ್ತೀಚೆಗೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಬಹಳಷ್ಟು ವಿಚಾರಗಳು ಪದೇ ಹೊರಗಡೆ ಬರ್ತಾ ಇರೋದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಇಲಾಖೆ ಬಗ್ಗೆ ಮಾತಾಡೋದು ಮತ್ತು ಅಧಿಕಾರಿಗಳ ಬಗ್ಗೆ ಮಾತಾಡೋದು, ಪೊಲೀಸರ ಬಗ್ಗೆ ಮಾತಾಡೋದು ನೋಡ್ತಾ ಇದ್ದಾರೆ. ಇದು ಒಂದು ರೀತಿಯ ಪಾಲಿಟಿಕ್ಸ್ ಇರಬಹುದಾ ಅನ್ನುವಂತ ಅನುಮಾನ ಕೂಡ ಬರ್ತಾ ಇದೆ. ಬಟ್ ದ ಟೈಮಿಂಗ್ ಆಫ್ ದಿಸ್ ವಿಡಿಯೋ ಅಂಡ್ ಇದು ಆಡಿಯೋ ಇದು ಹೊರಗಡೆ ಬರುವಂತ, ಯಾಕಂದ್ರೆ ಮೇಲೆ ಆತ ರಿಟೈರ್ಮೆಂಟ್ ಆಗ್ತಾನೆ, ಇನ್ನು ಹಬ್ಬ ಅಂದ್ರೆ 4-5 ತಿಂಗಳು ಉಳಿತು ಅನ್ನುವಾಗ ಈ ಆಡಿಯೋ ವಿಡಿಯೋ ಇಷ್ಟು ದಿನ ಇಟ್ಕೊಂಡು ಏನು ಮಾಡ್ತಾ ಇದ್ರು ಅಂತ. ಈಗ ಸುಧಾ ಮೇಡಮ್ ನೋಡಿ, ಒಬ್ಬ ಈಗ ಅಲ್ಲಿರುವಂತಹ ಮೇಡಮ್ ಹೇಳಿದಾಗೆ 1-3 ಗೊತ್ತಿಲ್ಲ ಹೆಣ್ಮಕ್ಳಿಗೆ ಈತನಿಂದ ಹರಾಸ್ಮೆಂಟ್ ಆಗ್ತಿದೆ. ಹೌದಾ? ಹೌದು. ಮತ್ತು ಪೊಲೀಸರ ಕೊಠಡಿಗಳು, ಕಚೇರಿಗಳು ಈ ರೀತಿಯಾಗಿ ಕಾಮದಾಟಕ್ಕೆ ಬಳಕೆ ಆಗ್ತಾ ಇದಾವೆ. ನಂಬರ್ 2, ನಿಜವಾಗ್ಲೂ ಪೊಲೀಸ್ ಇಲಾಖೆ ಮತ್ತು ಈ ಒಂದು ಪೊಲೀಸರ ಮರ್ಯಾದೆಯ ಪ್ರಶ್ನೆ ಈ ಆಡಿಯೋ ಮತ್ತು ವಿಡಿಯೋ ಇರುವಂತಹ ವ್ಯಕ್ತಿಗೆ ಇದ್ದಿದ್ದರೆ ಹೆಣ್ಣುಮಕ್ಕಳ ಬಗ್ಗೆ ಆತನಿಗೆ ನಿಜವಾಗ್ಲೂ ಕೂಡ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತಹ
ಸ್ವಲ್ಪನಾದ್ರೂ ಕನ್ಸರ್ನ್ ಇದ್ದಿದ್ದರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಕ್ ಬಿಡ್ತಾ ಇರಲ್ಲ, ಬದಲಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಆ ಹೆಣ್ಮಕ್ಳನ್ನು ಬಚಾವ್ ಮಾಡಬಹುದಾಗಿತ್ತು ಮತ್ತು ಮರ್ಯಾದೆಯನ್ನು ತಡಿಬಹುದಾಗಿತ್ತು. ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆ ಅಂತ ಅನ್ಸಲ್ವಾ ಮೇಡಮ್? ಅನ್ಸುತ್ತೆ. ಇದೊಂದ್ ರೀತಿ ಹನಿ ಟ್ರ್ಯಾಪ್ ಅಂತ ಅನ್ಸೋದಿಲ್ವಾ? ಆತ ಬಿಡಿ, ಆತ ಜೊಲ್ಲು ಗೊತ್ತಾಗ್ತಾ ಇದೆ, ಪಕ್ಕ ಗೊತ್ತಾಗ್ತಾ ಇದೆ. ಬಟ್ ಇದರ ಆಚೆಗೆ ಇತ್ತೀಚೆಗೆ ಈಗ ನೋಡಿ, ಉದಾಹರಣೆಗೆ ಕೇರಳದಲ್ಲಿ ಒಬ್ಬ ಹೆಣ್ಮಗಳು ಮೈಕೈ ಮುಟ್ತಾ ಇದ್ದಾನೆ ಅಂತ ಬಸ್ಸಲ್ಲಿ ಒಂದು ವಿಡಿಯೋನ ವೈರಲ್ ಮಾಡಿದ್ರು ಅವರು. ವೈರಲ್ ಮಾಡಿದ ತಕ್ಷಣ ಒಬ್ಬ ಆ ಒಂದು ಏನು ಆ ಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ ಮರ್ಯಾದೆಗಂಜಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಸೊ ಇಂತಹ ಸಂದರ್ಭದಲ್ಲಿ ಈ ಥರದ ಆಡಿಯೋ ವಿಡಿಯೋಗಳನ್ನ ಇಷ್ಟು ದಿನ ಇಟ್ಕೊಂಡು ಏನು ಮಾಡ್ತಿದ್ರು ಅಂತ ಇವ್ರಿಗೆ ನಿಜವಾಗೂ ಕನ್ಸರ್ನ್ ಇದ್ದಿದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಏನು ಮಾಡ್ತಿದ್ರು? ಇಷ್ಟು ದಿನ ಯಾಕೆ ಅದನ್ನ ಇಟ್ಕೊಂಡಿದ್ರು? ಅದರಿಂದ ಯಾರ ಮೇಲೆ ಬೇಯಿಸ್ಕೊತಾ ಇದ್ರು? ಹೌದಲ್ರಿ ಮೇಡಮ್? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಕ್ಯಾಮ್ರಾ ಎಲ್ಲಿಂದ ಬಂತು? ಡಿಜಿಪಿ ಕಚೇರಿಯ ಒಳಗಡೆ ಯಾರು ಶೂಟ್ ಮಾಡಿದ್ರು ಅದನ್ನ? ಈ ಆಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡವ್ರು ಯಾರು? ಯಾವ ಇಂಟ್ರೆಸ್ಟ್ ಸಲುವಾಗಿ ಮಾಡ್ಕೊಂಡ್ರು? ಇದು ಹನಿ ಟ್ರ್ಯಾಪ ಹೌದಾ ಅಲ್ವಾ? ನಾನು ಆ ವ್ಯಕ್ತಿ ಸರಿ ಅಂತ ನಾ ಮಾತಾಡ್ತಿಲ್ಲ. ಆತನ ಸಸ್ಪೆಂಡ್ ಮಾಡ್ತಿರೋ ಡಿಸ್ಮಿಸ್ ಮಾಡ್ತಿರೋ ಅವ್ನ ನಾಲಾಯಕ್, ಅದ್ ಬೇರೆ ವಿಚಾರ. ಆ ವರದಿ ಆ ಒಂದು ಇದಕ್ಕಷ್ಟೇ ಮರ್ಯಾದೆ ಇಲ್ಲ. ಹೇಳಿ ಮೇಡಮ್. ನಾವು ಒಂದು ನ್ಯಾಯ ಕೇಳ್ಕೊಂಡು ಹೋಗ್ತೀರಿ ಪೊಲೀಸ್ ಸ್ಟೇಷನ್ಗೆ, ಅವರೇ ಈ ಥರ ಮಾಡಿದಾಗ ಹೆಣ್ಮಕ್ಳಿಗೆ ನಾವು ಯಾರ ಹತ್ರ ಹೋಗೋಣ ನ್ಯಾಯ ಕೇಳೋದಕ್ಕೆ? ಏನೋ ಆಮಿಷ ಹೊಟ್ಟಿರ್ಬೇಕಾತ ನಿನಗೆ ಅದು ತುಂಬಾ ಜನ ಹೆಣ್ಮಕ್ಳು ಹೋಗ್ತಾರೆ ಸ್ಟೇಷನ್ಗೆ. ಕೆಲವರು ಯಾರಿಗ್ ಗೊತ್ತು? ಸಿಬ್ಬಂದಿಗಳಾಗಿದ್ರೆ ಒಂದು ರಜೆಗೋಸ್ಕರನೋ, ಇನ್ನೊಂದು ಏನೋ ಒಂದು ಇನ್ಕ್ರಿಮೆಂಟ್ಗೋಸ್ಕರನೋ, ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ಗೋಸ್ಕರನೋ, ಈ ತರ ಅಂತ ಬಹಳಷ್ಟು ವಿಚಾರಗಳ ಬಗ್ಗೆ ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರಿಗೇನು ಆಮಿಷ ಒಡ್ಡಿದಾರೆ ಏನೋ ಗೊತ್ತಿಲ್ಲ ಅಲ್ವಾ ಮೇಡಮ್? ಹೌದು. ಅವ್ರಿಗೆ ಒಂದು ಶಿಕ್ಷೆ ಹಾಕ್ಬೇಕು. ಯಾರೇ ಒಂದು ಇನ್ನ ಹೆಣ್ಮಕ್ಳಿಗೆ ಈ ತರ ಹಾಕ್ಬಾರ್ದು ಅಲ್ವಾ? ಇವರಿಂದಾನೇ ಪಾಠ ಕಲೀಲಿ ತುಂಬಾ ಜನ. ಇವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರು ಇದೇ ಕೆಲಸ ಮಾಡ್ತಾರೆ. ನಾ ಏನೂ ಆಗಿಲ್ಲ ಬಿಡಿ, ಏನಾಗೋಯ್ತು ಅಂತಾರೆ.